ಹಲೋ ಫ್ರೆಂಡ್ಸ್, ನೋಡ್ರಿ ನಾವು ಇನ್ನೆಲ್ಲರೂ ನಾವು ಎಲ್ಲರೂ ಮಾಲ್ನಲ್ಲಿ ಹೋಗಿದ್ದೆವು. ಅಂದರೆ ಸ್ವಲ್ಪ ಏನರ ಐಟಮ್ಸ್ ತೊಗೊಂಬರಾಕ ಮನೆಯಲ್ಲಿ ಏನು ಬೇಕದು ಕ್ಲಿಪ್ ಅದೆಲ್ಲ ಡಿಸ್ಕೌಂಟ್ನಲ್ಲಿದ್ದು ನೋಡಿ ಫ್ರೆಂಡ್ಸ್. ನೀವು ಆ ಥರ ಹೋರಿ ಏನು ಡಿಸ್ಕೌಂಟ್ ಇರುತ್ತೆ ನೋಡು, ಆ ಥರ ಹೋದ್ರೆ ಎಲ್ಲ ಕಮ್ಮಿ ರೇಟ್ನಲ್ಲಿ ಸಿಗ್ತೈತಿ. ಹಣ ಅದು ಎಲ್ಲ ಸ್ವಲ್ಪ ಸೇವ್ ಮಾಡೋಕ್ಕೂ ಅನುಕೂಲ ಆಗ್ತೈತಿ. ಅಂದ್ರೆ ಚಲೋ ಆಗ್ತೈತಲ್ಲ, ಯಾಕಂದ್ರೆ ಎಲ್ಲರ ಅಂಗಡಿ ಒಳಗೆ ಹೋದ್ರಂದ್ರೆ ಭಾಳ ರೇಟೆಲ್ಲ ತೊಗೊತಾರಲ್ಲ. ಈ ಥರ ಎಲ್ಲ ಬಿಸ್ಕಿಟ್ ಅದು ಏನು ನಿಮ್ಗೆ ಏನು ಬೇಕೆಲ್ಲ ಸಿಗ್ತೈತೆ ನೋಡಿ ಫ್ರೆಂಡ್ಸ್. ಚಾ ಪೌಡರ್ ಅದು ಈ ಥರ ಎಲ್ಲ ತೊಗೋಬೋದು ಫ್ರೆಂಡ್ಸ್. ನೀವು ಹೋರಿ ಮತ್ತು ಶಾಪಿಂಗ್ ಅದೆಲ್ಲ ಮಾಡ್ಬೇಕಾದ್ರೆ ದೊಡ್ಡ ಅಂಗಡಿಯಲ್ಲೇ ಅದು ಹೋದ್ರೆ ಜಾಸ್ತಿ ಮಾಲ್ನಲ್ಲೇ ಮಿನಿ ಮಾರ್ಟ್ ಅದೆಲ್ಲ ಹೋದ್ರೆ ಕಮ್ಮಿ ರೇಟ್ ನೋಡಿ ಫ್ರೆಂಡ್ಸು. ಈ ಥರ ನೀವು ದುಡ್ಡೆಲ್ಲ ಸೇವ್ ಮಾಡ್ಕೋಬೋದು. ಮುಂದೆ ನಿಮ್ಮ ಫ್ಯೂಚರಿಗೆ ಅಲ್ಲಿ ಎದಕ್ಕಾರ ಅಲ್ಲಿ ಎಲ್ಲ ಅನುಕೂಲ ಆಗ್ತೈತಿ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನ್ಸೈತೆ ನೋಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿರಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊರಿ ಅಂದ್ರೆ ಸ್ವಲ್ಪ ಹಣ ಎಲ್ಲ ನಿಮ್ದು ಉಳಿತಾಯ ಆಗ್ತೈತಿ. ಬರೆದಿಡ್ರಿ, ನಿಮಗೆ ಏನು ತೊಗೋಬೇಕು, ಏನು ಇದನ್ನು ಮಾಡಬೇಕು ಅದನ್ನೆಲ್ಲ ಫಸ್ಟೇ ಯೋಚನೆ ಮಾಡಿರಿ. ಆಮೇಲೆ ಸ್ವಲ್ಪ ಹಣ ಎಲ್ಲ ಸೇವ್ ಮಾಡಿಡ್ರಿ ಫ್ರೆಂಡ್ಸು. ನಿಮಗೆಲ್ಲ ಅನುಕೂಲ ಆಗ್ತೈತಿ. ಮಾಲ್ ಅದು ಅಲ್ಲೇ ಮಾಲ್ನಲ್ಲಿ ಹೋದ್ರಂದ್ರೆ ಸ್ವಲ್ಪ ರೇಟು ಸಸ್ತ ಆಗ್ತೈತಿ. ಏನು ಬೇಕು ಅದನ್ನ ತೊಗೋಬೋದು. ನಿಮ್ಮ ಮನ್ಯಾಗ ಎಷ್ಟು ಅವಶ್ಯಕತೆ ಐತಿ ಅಷ್ಟೆಲ್ಲ ತೊಗೋಬೋದು. ಏನು ನಿಮ್ಗೆ ಯೂಸ್ ಆಗ್ತೈತೆ ಅಷ್ಟು ತೊಗೋಬೋದು. ಬೇಡಾಗಿದ್ದೇನು ತೊಗೊಳಕ್ಕೆ ಹೋಗ್ಬೇಡ್ರಿ ಜಾಸ್ತಿ. ಅಂದ್ರೆ ನಿಮ್ಗೆ ಹಣ ಸೇವ್ ಆಗ್ತೈತಿ. 5,000 ರೂಪಾಯ್ದು ಏನು ನಿಮ್ಗೆ ರೇಷನ್ ತೊಗೋಬೇಕು ಅನ್ನೋದಿರುತ್ತೆ ನೋಡು, ಅದ್ರಾಗ 1,000 ರೂಪಾಯಿ ನಿಮ್ಗೆ ಸೇವ್ ಆಗ್ತೈತಿ. ಅದನ್ನು ನಿಮ್ಮದು ಸೇವಿಂಗ್ ಬುಕ್ನಲ್ಲಿ ಹಾಕ್ರಿ, ಅದು ಸೇವ್ ಮಾಡಿರಿ. ಮತ್ತು 500 ಸಾರಿ ಈ ಥರ ಹಾಕೆಲ್ಲ ಬುಕ್ನಲ್ಲಿ ಸೇವ್ ಮಾಡಿಡ್ರಿ, ಸೇವಿಂಗ್ ಬುಕ್ನಾಗ. ಆಮೇಲೆ ಜಮಾ ಆಗ್ತೈತಿ ಸ್ವಲ್ಪ ಅಂದ್ರೂ ಒಂದು ವರ್ಷದ ಒಳಗಡೆ ಸ್ವಲ್ಪ ಹಣ ಸೇವ್ ಆಗ್ತೈತಿ. ಅದನ್ನು ಇನ್ನೊಂದು ಸ್ವಲ್ಪ ಕೂಡಿಸಿ ಆಮೇಲೆ ನೀವು FD ಏನಾರ ಮಾಡಿಡ್ರಿ, ಅದರಲ್ಲಿ ನಿಮ್ಗೆ ದುಡ್ಡು ಬರ್ತೈತಿ. ಈ ಥರ ಮಾಡ್ಬೇಕು ನೋಡಿ ಫ್ರೆಂಡ್ಸು. ಮನ್ಯಾಗ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಚುರುಕಾಗಿರ್ಬೇಕು, ಅಂದ್ರೆ ಹುಷಾರಾಗಿರ್ಬೇಕು. ಗಂಡು ಮಕ್ಕಳು ದುಡಿದೆಲ್ಲ ಕೊಡ್ತಾರೆ ಅಂತ ಅಂದೆಲ್ಲ ಆರಾಮ್ಸೆ ತಿಂದು ಆರಾಮ್ಸೆ ಮಜಾ ಮಾಡಿದ್ರೆ ಆತ್ಬಿಡು, ನಮಗೇನು ಟೆನ್ಷನ್ ಆ ಥರ ಏನು ಇರಬಾರ್ದು. ಅಂದ್ರೆ ಮನೆಯಾಗೇನು ಗುರುತು ಮಾಡಿಕೊಡ್ಬಾರ್ದು. ನಾವೇನು ಸೇವಿಂಗ್ನ ಮಾಡಿಲ್ಲ ಅಂತಂದು ಸ್ವಲ್ಪ ಸೇವಿಂಗ್ ಮಾಡಿಡ್ರಿ. ಮನೆಯವ್ರಿಗೆ ಏನಾರ ಗೊತ್ತಾತಂದ್ರೆ ಅವ್ರಿಗೇನು ಎಮರ್ಜೆನ್ಸಿ ಬಂತ ಅಂದ್ರೆ ಕೊಡು ಅದಾವಲ್ಲ, ಅವ್ರ ಹತ್ರ ಅದಾವಲ್ಲ ಇಸ್ಕೊಂಡ್ರೆ ಆತ ಅಂತ ಆ ಥರ ಅಂತಾರೆ. ಅದಕ್ಕೆ ನೀವು ಅವ್ರಿಗೇನು ತೋರ್ಸೋಕ್ಕೂ ಹೋಗ್ಬೇಡ್ರಿ. ಇಲ್ಲ ಅಂತಂದು ಗಪ್ನ ಇಡ್ರಿ. ನಿಮಗೆ ಏನಾರ ಕಷ್ಟದ ಕಾಲ ಬಂತಂದ್ರೆ ಆಮೇಲೆ ನಿಮ್ಮ ಫ್ಯಾಮಿಲಿಗಾಯ್ತು, ನಿಮ್ಮ ಮನೆಯಾಗ ಮಕ್ಕಳಿಗಾಯ್ತು ಎದಕ್ಕಾರ ಅಲ್ಲಿ ಬೇಕಾಗ್ತೈತಿ. ಇಲ್ಲಾಂದ್ರೆ ಯಾರ ಮನೆಯಾರ ಹೋಗಿ ಕೇಳಿದ್ರಂತೂ ವ್ಯಾಲ್ಯೂ ಅಂತೂ ಇರೋಂಗಿಲ್ಲ. ಹಣ ಕೇಳಿದ್ರಂತೂ ವ್ಯಾಲ್ಯೂನೇ ಇರೋಂಗಿಲ್ಲ. ನಾವಂತೂ ಎಲ್ಲ ನೋಡಿದ್ದೈತೆ ಫ್ರೆಂಡ್ಸು. ಈ ಥರ ಎಲ್ಲ ನಮಗೂ ಆಗೈತಿ. ನಮ್ಮಂತ್ರ ಹಣ ಇರ್ಲಿಕ್ಕಂದ್ರೆ ನಮ್ಗೆ ಯಾರು ಕೇರ್ ಮಾಡೋದಿಲ್ಲ, ವ್ಯಾಲ್ಯೂ ಮಾಡೋದಿಲ್ಲ. ಮತ್ತು ಎಲ್ಲಿ ನಮ್ಮ ಹತ್ರ ಹಣ ಕೇಳ್ತಾರೆ ಅಂತ ಆ ಥರ ಎಲ್ಲ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸು, ಎಷ್ಟು ತ್ರಾಸಲ್ಲಿ ಹಣ ಮಾತ್ರ ಬೇಕು. ಏನು ತೊಗೊಂಡ್ರೆ ಹಣ ಬೇಕು. ಮೊಬೈಲ್ ರಿಚಾರ್ಜ್ ಮಾಡಿದ್ರೆ ಹಣ ಬೇಕು. ಎಲ್ಲರ ಹೊರಗಡೆ ಹೋದರೂ ಕೈಯಾಗ ಹಣನ ಬೇಕು. ಇಲ್ಲಂದ್ರೆ ನಮ್ಗೆ ಎಲ್ಲಿ ಮುಂದಕ್ಕೆ ಹೋಗೋಕ್ಕೂ ಆಗೋದಿಲ್ಲ. ಎಲ್ಲದಕ್ಕೂ ಬೇಕು. ಅದಂತೂ ನಿಮಗೆಲ್ಲ ಗೊತ್ತಿದ್ದೇ ಐತಿ. ಆದರೂ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸು, ಇದೆಲ್ಲ ನಮ್ಗೆ ಗೊತ್ತೈತಿ, ನಮ್ಗೆ ಯಾಕೆ ಇದನ್ನು ಮಾಡ್ತಾರೆ ಅಂತ ಅಂದರೂ ಅನ್ಬೋದು. ಯಾಕಂದ್ರೆ ಈಗ ಅಲ್ಲಿ ಮೊಬೈಲ್ನಲ್ಲಿ ಯಾರು ಹಿಂಗೆ ವಿಡಿಯೋದು ಎಲ್ಲ ನೋಡಿದ ಮೇಲೆ ಸ್ವಲ್ಪ ಯೂಸ್ಫುಲ್ ಆಗ್ತೈತಲ್ಲ ನಿಮಗೂ ಅಂತೇಳಿ ನಾನು ಹೇಳ್ತೀನಿ ಫ್ರೆಂಡ್ಸು. ಆ ಥರ ಮಾಡಿರಿ. ಹೆಣ್ಮಕ್ಳು ಏನರ ಒಂದು ಕೆಲಸನೂ ಮಾಡಬೇಕು. ಖಾಲಿ ಅಂತೂ ಕುಂದ್ರಕ್ಕೆ ಹೋಗ್ಬೇಡ್ರಿ. ಖಾಲಿ ಕುಂತ್ರಂದ್ರೆ ಏನು ವ್ಯಾಲ್ಯೂ ಇರೋಂಗಿಲ್ಲ. ಇವ್ರೇನು ಮನೇನ ಕೆಲಸ ಮಾಡ್ತಾರೆ, ಮನೆಯಲ್ಲಿ ಏನು ತಂದು ಹಾಕಿದ್ದು ಮಾಡ್ತಾರೆ, ತಿಂತಾರೆ, ಕುಂದಿರ್ತಾರೆ. ಆ ಥರ ಎಲ್ಲ ಮಾತಾಡ್ತಾರೆ ಫ್ರೆಂಡ್ಸು. ನಂದು ವಿಡಿಯೋ ನಿಮ್ಗೆ ಹೆಂಗೆ ಅನಿಸೈತಿ, ನಂದು ನಿಮ್ಗೆ ಇದು ಎಲ್ಲ ಯಾವ ಥರ ಅನಿಸಿದೆ ಅಂತ ನೋಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸು. ಇದು ನೋಡಿರಿ ನಮ್ಮ ಮನೆಯದು ಒಳಗಿದ್ದು. ನಾ ಅಂತೂ ಡ್ಯೂಟಿಗೆ ಹೋಗ್ತೀನಿ ಫ್ರೆಂಡ್ಸು.
ಬೆಳಗ್ಗೆ 9 ಗಂಟೆಗೆ ಹೋಗ್ತೀನಿ. ಆಮೇಲೆ ನಾನು ಸಾಯಂಕಾಲ ಬರ್ತೀನಿ. 6 ಗಂಟೆ 6:30 ಬರ್ತೀನಿ ನೋಡಿ ಫ್ರೆಂಡ್ಸು. ಆಮೇಲೆ ಎಲ್ಲ ಮನ್ಯಾಗ ಕೆಲಸನೂ ಮಾಡ್ಕೊತೀನಿ. ಇದೆಲ್ಲ ಹೊರಗಿನ ನೋಡಿ ಫ್ರೆಂಡ್ಸು. ಆ ದಿವಸ ಲೈಟೆಲ್ಲ ಹೋಗಿಬಿಟ್ಟು ಒಳಗಡೆದು, ಅದಕ್ಕೆ ಸ್ವಲ್ಪ ರಾತ್ರಿ ಟೈಮ್ನಲ್ಲಿ ಹೊರಗೆ ಬಂದಿದ್ದೆ. ಇದು ನಮ್ಮದು ಹೊರಗಿನ ನೋಡಿ ಫ್ರೆಂಡ್ಸು.